ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇಲ್ಲಿ ನಾನು ಇವತ್ತಿನ ವ್ಲಾಗ್ ಏನು ಶೇರ್ ಮಾಡ್ತಾ ಇದ್ದೇನೆ ನೋಡಿ. ಇದು ನನಗೆ ಸ್ವಲ್ಪ ಸ್ಪೆಷಲ್ ವ್ಲಾಗ್. ಯಾಕೆ ಅಂತ ಹೇಳಿದರೆ, ನಾನೊಂದು 6 ಮಂತ್ಸ್ ನಂತರ ನಮ್ಮ ಹಳೆ ಮನೆ ಹತ್ತಿರ ಹೋಗ್ತಾ ಇರುವಂಥದ್ದು. ಇಲ್ಲಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸನ್ನೆಲ್ಲ ಮಿಕ್ಸ್ ಮಾಡಿ ಒಂದು ವ್ಲಾಗನ್ನು ಮಾಡಿ ಹಾಕ್ತಾ ಇರುವಂಥದ್ದು. ಯಾಕೆಂದರೆ ಕಂಟಿನ್ಯೂಸ್ ಆಗಿ ಒಂದೇ ದಿನ ನಾನು ಎಲ್ಲದನ್ನು ಶೂಟ್ ಮಾಡಲಿಲ್ಲ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವೀಡಿಯೋನ ನೋಡ್ತಾ ಇದ್ದರೆ ಆದರೆ ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ನನ್ನ ವೀಡಿಯೋಸ್, ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗ್ತದೆ ಆದರೆ ತುಂಬ ಮಂದಿ ಈಗ ನೋಡ್ತಾ ಇದ್ದೀರಾ, ತುಂಬ ಟೈಮಿಂದ ನೋಡ್ತಾ ಇರ್ತೀರಾ, ಬಟ್ ನಿಮಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರ್ತು ಹೋಗಿರ್ತದೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿರೋದಿಲ್ಲ. ಹಾಗಾಗಿ ನೀವೊಂದು ಹಾಗೆ ಮಾಡದೇ ಇರೋರಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವು ಎಲ್ಲಿಂದ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ, ಆಯಿತಾ? ಪ್ರತಿಯೊಬ್ಬರ ಕಮೆಂಟಿಗೆ ನಾನು ಬರೆದು ರಿಪ್ಲೈ ಮಾಡ್ತೀನಿ ಅಂತ ಹೇಳುವುದಿಲ್ಲ, ಬಟ್ ಓದಿದ ಕೂಡಲೇ ಖಂಡಿತವಾಗಿ ಲೈಕ್ ಮಾಡಿಯೇ ಮಾಡ್ತೇನೆ. ಇದು ನಾನು ಸ್ವಲ್ಪ ದಿನಗಳ ಹಿಂದೆ ತೆಗೆದಿಟ್ಟಂತಹ ಕೆಲವೊಂದು ಕ್ಲಿಪ್ಪಿಂಗ್. ನನ್ನ ಮಗು ಅವನಿಗೆ 6 ಮಂತ್ಸ್ ಈಗ. ಅವನು ಈಗ ಮುಂದೆ ಅಂದರೆ ಹೀಗೆ ಹೊಟ್ಟೆ ಮೇಲೆ ಮುಂದೆ ಹೋಗ್ತಾರಲ್ಲ ಹಾಗೆ ಹೋಗ್ತಾನೆ, ಆದರೆ 4 ಕಾಲಲ್ಲಿ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಹಾಗೆ ಕೂತ್ಕೊಳ್ಳಿಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದಾನೆ. ಇಲ್ಲಿ ಡೇಲನ್ ಮತ್ತು ಮಗು ಇಬ್ಬರೇ ಇಲ್ಲಿ ಬೆಡ್ ಮೇಲೆ ಆಟಾಡ್ತಾ ಇದ್ದರು. ಬಟ್ ಡೇಲನ್ ಸ್ವಲ್ಪ ಹೊತ್ತಿನ ಹಿಂದೆ ಅವನು ಮಗು ಅವನನ್ನು ಚಿಪ್ತಾ ಇದ್ದ ಅಂತ ಹೇಳಿ ಸೀದಾ ಹೋಗಿದ್ದ. ಪುನಃ ಇವಾಗ ಬಂದಿದ್ದಾನೆ. ಈ ಚಿಕ್ಕದಕ್ಕೆ ಡೇಲನ್ ಜೊತೆಗೆ ಆಟಾಡಲಿಕ್ಕೆ ತುಂಬ ಇಷ್ಟ, ತುಂಬ ಆಸೆ ಅವನೊಟ್ಟಿಗೆ ಆಟಾಡೋದು ಅಂತ ಹೇಳಿದರೆ. ಆದರೆ ಅವನಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಕೆಲವೊಮ್ಮೆ ಇಂಟ್ರೆಸ್ಟ್ ಬರುವಾಗ ಇವನು ಹೋಗಿ ಆಟಾಡ್ತಾನೆ, ಆದರೆ ಅವನಿಗೆ ಜೆಂಟ್ಲಿ ಹೇಗೆ ಆಟಾಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ನೋವು ಮಾಡಿಯೇ ಆಟಾಡುವಂಥದ್ದು, ಅವನ ತಲೆ ಹಿಡಿದು ಎಳೆಯುವಂಥದ್ದು, ಕೈ ಕಾಲು ಹಿಡಿದು ಎಳೆಯುವಂಥದ್ದು ಹಾಗೆಯೇ ಮಾಡ್ತಾನೆ. ಈಗ ಮೊನ್ನೆೊಬ್ಬರು ಕೇಳ್ತಾ ಇದ್ರು, ನೀವು ಮಕ್ಕಳ ಏಜಲ್ಲಿ ಹೀಗೇನೆ ಅಂತ ಹೇಳ್ತೀರಾ ನೋಡಿ. ಹೀಗೆ ಅವರು ಟೆಂಪರ್ ಟ್ಯಾಂಟ್ರಮನ್ನು ತೋರಿಸುವಂಥದ್ದು ಮಕ್ಕಳು ಈ ಏಜಲ್ಲಿ. ಕಚ್ಚೋದು, ಚಿವುಟುವಂಥದ್ದು, ದೂಡುವಂಥದ್ದು, ಕೈಯಲ್ಲಿರೋದನ್ನು ಬಿಸಾಡುವಂಥದ್ದು ಇದೆಲ್ಲ ಜಾಸ್ತಿ. ಹಾಗೆ ಎಲ್ಲ ಟೈಮ್ನಲ್ಲಿ ನಮಗೆ ಇಗ್ನೋರ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ನಾನು ಸಹ ಪೆಟ್ಟು ಕೊಡ್ತೇನೆ, ಕೆಲವೊಮ್ಮೆ ಜೋರು ಮಾಡ್ತೇನೆ, ಕೆಲವೊಮ್ಮೆ ವಾರ್ನಿಂಗ್ ಕೊಡ್ತೇನೆ. ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ ಒಂದು 3 ಇಯರ್ಸ್ ತನಕ ಹೀಗೇ. ಆಮೇಲೆ ಸ್ವಲ್ಪ ಸರಿ ಆಗ್ತಾರೆ. ಇಲ್ಲಿ ಮೊನ್ನೆ ಒಂದು ದಿನ ನನಗೆ ಅಂದರೆ ಈ ಸ್ಕೂಲ್ ಆದ ನಂತರ ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಆಗ್ತಾ ಇತ್ತಲ್ಲ, ಹಾಗೆ ಓರಲ್ ಎಕ್ಸಾಮ್ ಆದ ನಂತರ ಡೈಲಿ ಹಸ್ಬೆಂಡ್ ಸಿಯೋನನ್ನು ಮಧ್ಯಾಹ್ನ ಮನೆಗೆ ಕರ್ಕೊಂಡು ಬರ್ತಾಯಿದ್ರು. ಆದರೆ ಈ ಮಧ್ಯಾಹ್ನ ಮಕ್ಕಳನ್ನ ಮನೆಯಲ್ಲಿ ಮೇಂಟೈನ್ ಮಾಡೋದೇ ಕಷ್ಟ. 3 ಸಂಜೆವರೆಗೆ ನೋಡ್ಕೊಳ್ಳೋದು ಅಂತ ಹೇಳಿದರೆ ತುಂಬ ಕಷ್ಟನೇ. ಹಾಗೆ ನಾನು ಇದ್ದ ಟಾಯ್ಸ್ ಎಲ್ಲದನ್ನು ಕೆಳಗೆ ಕೊಟ್ಟಿದ್ದೆ ಆಟಾಡಲಿಕ್ಕೆ ಅಂತ ಹೇಳಿ. ನಾನು ಇಲ್ಲಿ ಕೂತ್ಕೊಂಡು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದೆ. ನಮ್ಮ ಸಿಯೋನ್ ಏನು ಮಾಡ್ತಾನೆ ನೋಡಿ, ಹೀಗೆ ಆಟಾಡ್ತಾ ಮಗುವಿಗೆ ಬಾಯಿಗೆ ಬೆರಳನ್ನು ಕೊಡುವಂಥದ್ದು. ಅದು ಮಗು ಚೀಪ್ತದೆ ಅಲ್ವಾ, ಕಚ್ಚಿದಾಗೆ ಮಾಡ್ತಾನಲ್ಲ ಅದಕ್ಕೆ ಅಂತ ಹೇಳಿ. ಅವನಿಗೆ ಗೊತ್ತಿರಲಿಲ್ಲ ನಾನು ನೋಡ್ತಾ ಇದ್ದೇನೆ ಅಂತ ಹೇಳಿ ನಾನು ಜೋರು ಮಾಡಿದೆ ಅವನಿಗೆ. ಇದು ಅಭ್ಯಾಸ ಅವನಿಗೂ ಉಂಟು, ನಮ್ಮ ಡೇಲನಿಗೂ ಉಂಟು. ಡೇಲನ್ ಅವನ ಕಾಲಿದು ಬೆರಳನ್ನು ಕೊಡುವಂಥದ್ದು ಮಗುವಿಗೆ ಪಾಪ. ಇಲ್ಲಿ ನಾನು ಪಾಸ್ತಾವನ್ನು ಬಾಯ್ಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಡಿಸೈನೋದ ಡ್ಯೂರಮ್ ವೀಟಿನ ಪಾಸ್ತಾ. ಇಲ್ಲಿ ನಾನೊಂದು 2 ಕಪ್ಪಷ್ಟು ನೀರಿಗೆ 1 ಕಪ್ಪಷ್ಟು ಪಾಸ್ತಾವನ್ನು ಹಾಕಿ ಕೊಡ್ತಾ ಇದ್ದೇನೆ. ನಾನು ಅಂದಾಜಿಗೆ ಹಾಕ್ತಾ ಇರುವಂಥದ್ದು. ಇದು 100% ವೆಜಿಟೇರಿಯನ್ ಪಾಸ್ತಾ, ಹಾಗೂ ಇದು ಡ್ಯೂರಮ್ ವೀಟಿಂದ ಮಾಡಿರುವಂಥದ್ದಾಗಿದ್ದು ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್ ಏನು ಕೂಡ ಇರೋದಿಲ್ಲ. ಯಾವುದೇ ರೀತಿಯಾದಂತಹ ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರಾನ್ಸ್ಫ್ಯಾಟ್ ಏನು ಕೂಡ ಇರೋದಿಲ್ಲ. ವೆಜಿಟೇರಿಯನ್ ಪಾಸ್ತಾ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ನಾನು ವೈಟ್ ಸಾಸ್ ಪಾಸ್ತಾ ಮಾಡಿರುವಂಥ ರೆಸಿಪಿ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಇದೆ, ನೀವು ಅದರಿಂದ ಚೆಕ್ ಮಾಡ್ಬೋದು. ಮತ್ತು ಈ ಪಾಸ್ತಾ ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಬೇಕಿದ್ದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಆಯಿತಾ? ಚೆಕ್ ಮಾಡ್ಬೋದು. ಎಲ್ಲ ಮಸಾಲೆ ಎಲ್ಲ ಒಳ್ಳೆ ಇವನ್ ಆಗಿ ಕೋಟಾಗಿ ಒಳ್ಳೆ ಟೇಸ್ಟಿಯಾಗಿರ್ತದೆ. ಜಸ್ಟ್ ನಿಮಗೆ ಬೇಕಾದರೆ ಬೈ ಮಾಡ್ಬೋದು. ಇದು ಇನ್ನೊಂದು ದಿನ ಶೂಟ್ ಮಾಡಿರುವಂಥದ್ದು. ಇಲ್ಲಿ ಇಬ್ಬರು ಮಕ್ಕಳು ಕೂಡ ತೊಟ್ಟಿಲಲ್ಲಿ ಮಲಗಬೇಕು ಅಂತ ಹೇಳಿ ಹಠ ಮಾಡ್ತಾಯಿದ್ರು. ಹಾಗೆ ಡೇಲನ್ ತೊಟ್ಟಿಲಲ್ಲಿ ಮಲಗಿ ನಿದ್ದೆ ಮಾಡಿದ. ಹಾಗೆ ಅವನನ್ನು ತೆಗೆದು ಬೆಡ್ರೂಮಲ್ಲಿ ಇಟ್ಟು ನಾನು, ಸಿಯೋನ್, ಹಸ್ಬೆಂಡ್ ಮತ್ತು ಮಗು ನಾವಿಷ್ಟು ಜನ ಸೇರಿ ಮನೆ ಹತ್ತಿರ ಹೋಗುವ ಅಂತ ಹೇಳಿ. ನಾನೊಂದು 3 ತಿಂಗಳಿಂದ ಹಸ್ಬೆಂಡ್ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದೆ ಹೋಗಬೇಕು ಅಂತ ಹೇಳಿ. ಬಟ್ ನಮಗೆ ಇದೆಲ್ಲ ಇತ್ತಲ್ಲ ಎಂತ ಶಿಲುಬೆ ಹಾದಿ ಎಲ್ಲ ಮಾಡಲಿಕ್ಕಿತ್ತು ವಾರ್ಡಿಂದ. ಹಾಗಾಗಿ ಮಧ್ಯಾಹ್ನ ಪುರ್ಸೋತಾಗ್ತಾ ಇರಲಿಲ್ಲ ಹಸ್ಬೆಂಡಿಗೆ. ಹಸ್ಬೆಂಡ್ ಫ್ರೀ ಇರುವಂಥದ್ದು ಸಂಡೇ ಮಾತ್ರ, ಹಾಗೆ ಟೈಮ್ ಆಗಲಿಲ್ಲ ಅಂತ ಹೇಳಿ ಹೋಗಿರಲಿಲ್ಲ. ಬಟ್ ಇವತ್ತು ಟೈಮ್ ಸಿಕ್ತು ಅಂತ ಹೇಳಿ ಹೋಗುವ ಅಂತ ಹೇಳಿ. ಅತ್ತೆ ಇದ್ದಾರೆ ಮನೆಯಲ್ಲಿ, ಹಾಗೆ ಡೇಲನ್ ಎದ್ದರೆ ಅತ್ತೆ ಇದ್ದಾರಲ್ಲ ಅಂತ ಹೇಳಿ ಬಿಟ್ಟು ಬಂದಂಥದ್ದು. ಎಲ್ಲೋಯ್ತು ಬಿಯನೊಟ್ಟು biyan Sweden sleep over again mo tu talaga na ba how yan sleep over
ಹಾಗೆ ಮೊನ್ನೆ ಒಂದು ದಿನ ಒಂದು 2-3 ದಿನದಷ್ಟು ಅವನು ಅಣ್ಣನ ಮನೆಗೆ ಹೋಗಿದ್ದ, ಅಂದರೆ ಹಸ್ಬೆಂಡಿದ ಅಣ್ಣನ ಮನೆಯಲ್ಲಿದ್ದ. ಅಲ್ಲಿ ಅವಂದೇ ಏಜಿನ ಇನ್ನೊಬ್ಬ ಇದ್ದಾನಲ್ವ, ಅವನ ಕಸಿನ್. ಹಾಗೆ ಅವರಿಬ್ಬರು ಆಟ ಆಡ್ತಾ ಇದ್ರು, ಅದನ್ನೇ ಅವ್ರು ಮಾತಾಡ್ತಾ ಇದ್ರು. ಅವ್ರದ್ದು ಸ್ಲೀಪ್ ಓವರ್ ಇತ್ತು ಅಂತ ಹೇಳಿ. ಈಗೆಲ್ಲ ಮಕ್ಕಳು ತುಂಬ ಮಾಡರ್ನ್, ಹಾಗಾಗಿ ಅವರಿಗೆ ಸ್ಲೀಪ್ ಓವರ್ಸ್ ಅಂದರೆ ಅದೆಲ್ಲ ಗೊತ್ತಿರ್ತದೆ. ನಮಗೆಲ್ಲ ಅದು ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಮುಂಚೆ. ಹಾಗೆ ನಾವಿವಾಗ ನಮ್ಮ ಹಳೆ ಮನೆ ಹತ್ರ ಹೋಗ್ತಾ ಇದ್ದೇವೆ. ಸಿಯೋನ್ ಇಲ್ಲಿಗೆ ಒಮ್ಮೆ ಶಿಫ್ಟ್ ಆದ ನಂತರ, ಹೊಸ ಮನೆಗೆ ಶಿಫ್ಟ್ ಆದ ನಂತರ ಹಳೆ ಮನೆ ಹತ್ರ ಹೋಗ್ಲಿಕ್ಕೆ ಕೇಳ್ತಾ ಇರಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ಅವನು ಖುಷಿಯಿಂದ ಬರ್ತಾ ಇರುವಂಥದ್ದು. ಹಾಗೆ ನಮ್ಮ ಚಿಕ್ಕ ಮಗು ಮೊದಲನೇ ಸಲ ಹೋಗ್ತಾ ಇರುವಂಥದ್ದು. ಅವನು ಹೊಟ್ಟೆಯಲ್ಲಿರುವಾಗ, ನಾನು ಒಂದು ಡೆಲಿವರಿಗೆ 1 ವೀಕ್ ಇರುವಾಗ ಹೋಗಿ ಬಂದಂಥದ್ದು. ನಮ್ಮ ಹೊಸ ಮನೆಯಿಂದ ಸ್ವಲ್ಪನೇ ದೂರ ಇರುವಂಥದ್ದು ಆಯಿತಾ, ಹಳೆ ಮನೆಗೆ. ಬಟ್ ಆಚೆ ಎಲ್ಲ ಸ್ವಲ್ಪ ಅಂದರೆ ಪೇಟೆಗೆ ಹತ್ತಿರ ಆಗ್ತದೆ, ಬಟ್ ಈಚೆ ಹಳ್ಳಿನೇ ಇರುವಂಥದ್ದು. ಹಾಗೆ ನಮಗೆ ಈಗ ಸ್ಕೂಲ್ ಬಸ್ಸಿಗೆ ಆಗಿರ್ಬೋದು, ಉಳಿದ ಇದಕ್ಕೆಲ್ಲ ಆಕ್ಸೆಸಿಬಿಲಿಟಿ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾವು ಈಚೆ ಶಿಫ್ಟ್ ಆದಂಥದ್ದು. ನಾವಿವಾಗ ಹಳೆ ಮನೆಗೆ ಹೋಗ್ತಾ ಇದ್ದೇವೆ. ಇದು ನಮ್ಮ ಹಳೆ ಮನೆಗೆ ಹೋಗುವಂಥ ರೋಡ್. ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ ಆಯಿತಾ, ಈಚೆ ಯಾರೂ ಬರೋದಿಲ್ಲ, ಹಾಗಾಗಿ ಇದು ಪ್ರೈವೇಟ್ ಪ್ರಾಪರ್ಟಿಯ ರೋಡ್. ಇಲ್ಲೆಲ್ಲ ನಾವು ವಾಕಿಗೆ ಅಂತ ಹೇಳಿ ಬರ್ತಾ ಇದ್ವಿ ಮುಂಚೆ, ಸಂಜೆ ಹೊತ್ತಿಗೆ. ಎಲ್ಲ ಎರಡೂ ಸೈಡಲ್ಲಿ ಕಾಡಿರೋದ್ರಿಂದ ಒಳ್ಳೆ ನೆರಳಿರ್ತದೆ, ಹಾಗೆ ಗಾಳಿ ಕೂಡ ಇರ್ತದೆ. ಸಂಜೆ ಹೊತ್ತು ವಾಕಿಗೆ ಅಂತ ಹೇಳಿ ಬರ್ತಾ ಇದ್ವಿ ಇಲ್ಲಿ. ನನ್ನ ಹೊಸ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರಲಿಕ್ಕಿಲ್ಲ ನಾವು ಮುಂಚೆ ಇಲ್ಲಿದ್ವಿ ಅಂತ ಹೇಳಿ. ನಾವು ಈಗ ಇರುವಂತಹ ಹೊಸ ಮನೆ ಕಳೆದ ಮೇಯಲ್ಲಿ ನಾವು ಹೌಸ್ ವಾರ್ಮಿಂಗ್ ಆಗಿ ಅಲ್ಲಿಗೆ ಶಿಫ್ಟ್ ಆದಂಥದ್ದು. ಅದಕ್ಕಿಂತ ಮುಂಚೆ ಇಲ್ಲೇ ಇದ್ದಂಥದ್ದು. ಇದೇ ಮನೆಯಲ್ಲಿ ನಮ್ಮ ಡೇಲನ್ ಮತ್ತು ಸಿಯಾನ್ ಇಬ್ಬರು ಕೂಡ ಹುಟ್ಟಿದಂಥದ್ದು. ಈವನ್ ನಾನು 5 to 6 months ಪ್ರೆಗ್ನೆಂಟ್ ಇರುವವರೆಗೆ ಕೂಡ ಇದೇ ಮನೆಯಲ್ಲಿ ಇದ್ದಂಥದ್ದು, 3rd ಬೇಬಿಗೆ. ಹಾಗೆ ಇಲ್ಲಿ ನಾವಿವಾಗ ಮನೆ ಹತ್ತಿರ ಬಂದಿದ್ದೇವೆ. ನಮ್ಮ ಮನೆ ಹತ್ತಿರ ಇದು ಮೇಲೆ ಕಾಣ್ತಾ ಇರುವಂಥದ್ದು ಕೋಳಿಯ ಫಾರ್ಮ್, ಮತ್ತು ಆಚೆ ಎಲ್ಲ ಕಾಡೇ ಇರುವಂಥದ್ದು ತುಂಬ. ಇಲ್ಲಿ ಬಂದರೆ ಎಷ್ಟೋ ಮೆಮೊರೀಸ್ ಇದೆ ಆಯಿತಾ, ಈ ಮನೆಯಲ್ಲಿದ್ದಂಥದ್ದೆಲ್ಲ. ಆದರೆ ಮೊದಲು ನಾವಿದ್ದಾಗ ಹೇಗಿದೆ ಹಾಗೇ ಇದೆ ಮನೆ, ಸ್ವಲ್ಪ ಕೂಡ ಏನು ಡಿಫ್ರೆನ್ಸ್ ಅಂತ ಹೇಳಿ ಕಾಣೋದಿಲ್ಲ. ಮತ್ತು ಈ ಸಲ ಮಾವಿನ ಮರಗಳಲ್ಲಿ ಎಲ್ಲ ಮಾವಿನ ಹಣ್ಣಲ್ಲ, ಕಾಯಿ ಆಗಿದೆ. ಹಣ್ಣಾದರೂ ಆಗ್ಬೋದು, ಬಟ್ ಈ ಸಲ ನಾನು ನೋಡಿದ ಹಾಗೆ ಎಲ್ಲ ಕಡೆ ಹೆಚ್ಚಾಗಿ ಎಲ್ಲ ಮರಗಳಲ್ಲಿ ಈ ಫಲಗಳು ಜಾಸ್ತಿ. ಯಾಕೆಂದರೆ 1 ವರ್ಷ ಅಥವಾ 2 ವರ್ಷ ಕಂಟಿನ್ಯೂಸ್ ಆಗಿ ಈ ರೀತಿಯಲ್ಲಿ ಫಲ ಬಿಟ್ಟರೆ, ಮತ್ತು 2 ವರ್ಷ ಅಥವಾ 1 ವರ್ಷ ಏನು ಅಷ್ಟೊಂದು ಫಲ ಇರೋದಿಲ್ಲ. ಒಂದೊಂದು ಮರದಲ್ಲಿ ಒಂದು 8-10 ಕಾಯಿ ಅಷ್ಟೇ ಕಾಣಲಿಕ್ಕೆ ಸಿಗುವಂಥದ್ದು. ಒಂದೊಂದು ವರ್ಷ ಒಂದೊಂದು ರೀತಿಯಲ್ಲ. ಈ ವರ್ಷ ಎಲ್ಲ ಫಲಗಳು ಜಾಸ್ತಿ ಇದೆ. ಅಂದರೆ ಈ ಹಲಸಾಗಿರ್ಬೋದು, ಮಾವಾಗಿರ್ಬೋದು, ಓವರಾಲ್ ಹೇಳಬೇಕಂದ್ರೆ ಫ್ರೂಟ್ಸ್ ಮತ್ತು ಫಲಗಳೆಲ್ಲ ಜಾಸ್ತಿ ಇದೆ ಈ ವರ್ಷದಲ್ಲಿ. ಇದು ನಮ್ಮ ಮನೆಯ ಮುಂದಿನ ಸೈಡ್ ಆಯಿತಾ. ಅಂದರೆ ಗೊತ್ತಿಲ್ಲದವರಿಗೆ ಹೇಳುವಂಥದ್ದು, ಮೊದಲು ನಾವಿದ್ದಂಥದ್ದು ಇದೇ ಮನೆಯಲ್ಲಿ ಅಲ್ವಾ. ಹಾಗೆ ಈ ಮನೆಯ ಲೆಫ್ಟ್ ಸೈಡಲ್ಲಿ ನಾನೀಗ ನಡ್ಕೊಂಡು ಬರ್ತಾ ಇದ್ದೇನಲ್ಲ, ಆ ಸೈಡಲ್ಲಿ ನಾನು ಕೇಕ್ ಮಾಡ್ತಾ ಇದ್ದಂತಹ ರೂಮ್, ನಮ್ಮ ಬಾತ್ರೂಮು ಅಂಥದ್ದೆಲ್ಲ ಈ ಸೈಡಲ್ಲಿ ಇದ್ದಂಥದ್ದು. ಮನೆ ಒಳಗೆ ಇರಲಿಲ್ಲ, ಯಾಕೆಂದರೆ ತುಂಬ ಹಳೆಯ ಮನೆ ಇದು. ನನ್ನ ಹಸ್ಬೆಂಡ್ ಚಿಕ್ಕವರಿರುವಾಗ ಕಟ್ಟಿದಂತಹ ಮನೆ. ನಿಮಗಿದ್ರದ್ದು ಹೋಮ್ ಟೂರ್ ಬೇಕಾದರೆ ನಾನು ಲಿಂಕನ್ನು ಇಲ್ಲಿ ಕೊಟ್ಟಿರ್ತೇನೆ, ಮೇಲೆ ಐ ಕಾರ್ಡಲ್ಲಿ ಮತ್ತು ಲಾಸ್ಟಲ್ಲಿ ಕೂಡ ಕೊಟ್ಟಿರ್ತೇನೆ. ಅದರಿಂದ ಚೆಕ್ ಮಾಡಿದರೆ ನಿಮಗೆ ನಮ್ಮ ಹಳೆ ಮನೆಯ ಹೋಮ್ ಟೂರ್ ನಾವಿದ್ದಾಗ ಹೇಗಿತ್ತು ಅದೆಲ್ಲದನ್ನು ಕೂಡ ನೋಡ್ಬೋದು. ಹಾಗೆ ಇದು ನಾವು ನಮ್ಮ ಸಂಜೆ ಸ್ನಾನ ಮಾಡಲಿಕ್ಕೆ ಒಲೆಗೆ ಬೆಂಕಿ ಹಾಕ್ತಾ ಇದ್ದಂತಹ ಜಾಗ. ಇಲ್ಲಿ ಎಲ್ಲ ಸೌದೆ ಇಟ್ಟು ಇಲ್ಲಿ ಬೆಂಕಿಯನ್ನೆಲ್ಲ ಮಾಡ್ತಾ ಇದ್ದಂಥದ್ದು. ಬಟ್ ಡೈಲಿ ಇಲ್ಲಿಗೆ ಬರ್ತೇವೆ ಆಯಿತಾ. ಇದು ಹತ್ತಿರ ಆಗಿರೋದ್ರಿಂದ, ತೋಟ ಇರೋದ್ರಿಂದ ಡೈಲಿ ಬರ್ತಾರೆ. ಡೈಲಿ ಬಂದು ಡೈಲಿ ಆಗ್ತಾ ಇದ್ದಂತಹ ಕೆಲಸಗಳೆಲ್ಲ ಇವಾಗ ಆಗ್ತಾನೇ ಇದೆ, ಯಾವುದು ಕೂಡ ಸ್ಟಾಪ್ ಆಗಲಿಲ್ಲ. ನಾವು ಮಾತ್ರ ಅಲ್ಲಿ ಶಿಫ್ಟ್ ಆದಂಥದ್ದು ಅಂತ ಹೇಳಿ ಮಾತ್ರ. ಹೀಗೆ ನಾನಿಲ್ಲಿ ಈಚೆ ಬಂದು ಇವಾಗ ಸ್ವಲ್ಪ ನಿಂಬೆ ಇದ್ದರೆ ಬೇಕಿತ್ತು. ಮನೆಯಲ್ಲಿ ಕೆಲಸ ಎಲ್ಲ ಮಾಡ್ತಾ ಇದ್ದಾರಲ್ಲ, ಹಾಗೆ ಅವರಿಗೆ ಮಧ್ಯಾಹ್ನ ಹೊತ್ತಿಗೆ ಜ್ಯೂಸ್ ಎಲ್ಲ ಕೊಡಲಿಕ್ಕೆ ನಿಂಬೆ ಬೇಕಿತ್ತು. ಹಾಗೆ ನಿಂಬೆ ಸಿಗ್ತದ ಅಂತ ಹೇಳಿ ನೋಡುವ ಅಂತ ಹೇಳಿ ನಿಂಬೆಯ ಗಿಡದ ಹತ್ತಿರ ಬಂದಿದ್ದೇನೆ. ಹಾಗೆ ನಾನು ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದದಕ್ಕೆ ಹಸ್ಬೆಂಡ್ ಇವತ್ತು ಕರ್ಕೊಂಡು ಬಂದು ಮಗುವನ್ನು ಅವರು ಹಿಡ್ಕೊಂಡಿದ್ದಾರೆ. ಯಾಕೆಂದರೆ ನನಗೆಲ್ಲ ಕಡೆ ಸುತ್ತಾಡಿ ನೋಡಿ ಮನಸ್ಸು ತುಂಬುವವರೆಗೆ ಎಲ್ಲ ಕಡೆ ಹೋಗಿ ಬರಲಿಕ್ಕೆ. ಯಾಕೆಂದರೆ ನಾವೊಂದು ಇದ್ದ ಮನೆ, ನಾನು ಮದುವೆಯಾಗಿ ಬಂದ ಮನೆ, ನಾವೆಷ್ಟು ಟೈಮ್ ಇದ್ದಂತಹ ಮನೆ ಅಂತ ಹೇಳಿದರೆ ನಮಗೇನೋ ಒಂದು ರೀತಿಯ ಅಟ್ಯಾಚ್ಮೆಂಟ್, ಏನೋ ಒಂದು ರೀತಿಯ ಪ್ರೀತಿ ಇದ್ದೇ ಇರ್ತದೆ.
ಆದರೆ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ಕೂತ್ಕೊಳ್ಳಿಕ್ಕೆ ನನಗೆ ಟೈಮ್ ಆಗೋದಿಲ್ಲ. ಆದರೆ ಒಂದು ಜಸ್ಟ್ ಬಂದು ಹೋಗಲಿಕ್ಕಾದರೂ ನನಗೆ ಚಾನ್ಸ್ ಸಿಕ್ಕಿದರೆ ಅದನ್ನೊಂದು ಎಂಜಾಯ್ ಮಾಡುವ ಅಂತ ಹೇಳಿ ಹಾಗೆ ನಾನು ವಿಡಿಯೋ ಕೂಡ ಮಾಡುವ. ಕೆಲವರು ಕೇಳ್ತಾ ಇರ್ತಾರೆ ಹಳೆ ಮನೆ ಹತ್ತಿರ ಹೋಗಲಿಲ್ವಾ ಅಂತ ಹೇಳಿ, ಎಲ್ಲೋ ಒಂದೊಂದು ಕಾಮೆಂಟ್ ಬರ್ತಾ ಇರ್ತದೆ. ಹಾಗಾಗಿ ನನ್ನ ಹಳೆ ವೀಡಿಯೋಸಿಗೆ ಮತ್ತು ಕೆಲವು ಹೌಸ್ ವಾರ್ಮಿಂಗಿದು ವೀಡಿಯೋಸಲ್ಲಿ ಅದರಲ್ಲಿ ಎಲ್ಲ ಬರ್ತಾ ಇರ್ತದೆ. ಹಾಗೆ ಇದಕ್ಕೆ ರಿಪ್ಲೈ ಮಾಡಿದ ಹಾಗೆ ಕೂಡ ಆಗ್ತದೆ ಅಂತ ಹೇಳಿ ನೋಡ್ತಾ ಇರುವಂಥದ್ದು. ನಿಂಬೆ ಜಾಸ್ತಿ ಇರಲಿಲ್ಲ, ಇವಾಗ ಎಲ್ಲ ಏನಾಗಿದೆ ಅಂತ ಹೇಳಿದರೆ ನಿಂಬೆ ಎಲ್ಲರೂ ನಾವಿರುವಾಗ ನಾವೇ ತೆಗಿತಾ ಇದ್ದದ್ದು. ಬಟ್ ಇವಾಗ ಬಂದವರೆಲ್ಲ ತಗೊಂಡು ಹೋಗ್ತಾರೆ, ಅದು ಕೆಲಸಕ್ಕೆಲ್ಲ ಬಂದರೆ ಅವರು ಎಲ್ಲರೂ ತಗೊಂಡು ಹೋಗ್ತಾರೆ. ಹಾಗಾಗಿ ನಿಂಬೆ ಜಾಸ್ತಿ ಇಲ್ಲ. ಡೇಲನ್ ಬಂದಿದ್ದರೆ ಇಷ್ಟು ಸಮಾಧಾನವಾಗಿ ನಮಗೆ ಏನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವನು ಮಲಗಿದ್ರಿಂದ ನಮಗೆ ಅಷ್ಟು ಅಂದರೆ ಕಿರಿಕಿರಿ ಅಂತ ಆಗಲಿಲ್ಲ. ಅವನು ಬಂದರೆ ಎಲ್ಲ ಕಡೆ ಓಡ್ತಾನಲ್ಲ, ಎಲ್ಲಿ ಹೋಗ್ತಾನೆ, ಎಲ್ಲಿ ಏನು ಮಾಡ್ತಾನೆ, ಎಲ್ಲಿ ನೀರು ಟ್ಯಾಪ್ ಓಪನ್ ಮಾಡ್ತಾನೆ ಹೇಳಲಿಕ್ಕಾಗೋದಿಲ್ಲ. ನಾನು ಎಷ್ಟಾಗ್ತದೆ ಅಷ್ಟು ನಿಂಬೆಯನ್ನು ತೆಗೀಲಿಕ್ಕೆ ನೋಡಿದೆ, ಆದರೆ ಕಾಯಿ ಇದ್ದದ್ರಿಂದ ಮತ್ತು ಹೆಚ್ಚು ತೆಗಿಲಿಲ್ಲ ನಾನು. ಕೆಲವು ಬಿದ್ದು ಎಲ್ಲ ಸಿಕ್ಕಂಥ ನಿಂಬೆ ಇತ್ತು, ಅದನ್ನೇ ತೆಕ್ಕೊಂಡು ಮತ್ತು ಒಂದೆರಡು ಮರದಿಂದ ತೆಗಿಲಿಕ್ಕಾಯಿತು, ಅದಷ್ಟನ್ನು ತೆಕ್ಕೊಂಡೆ. ಮತ್ತು ಜಾಸ್ತಿ ನಾನು ಅಲ್ಲಾಡಿಸಲಿಲ್ಲ, ಅದರಲ್ಲಿ ಇದರದ್ದು ಎಂಥ ಹಕ್ಕಿದು ಗೂಡನ್ನು ನೋಡಿದೆ, ಹಾಗಾಗಿ ನಾನು ಮತ್ತೆ ಉಪದ್ರ ಮಾಡಲಿಲ್ಲ ಅದಕ್ಕೆ. ಇಲ್ಲಿ ಬೆಂಬುಳಿಯ ಮರ ಇದೆ, ತುಂಬ ಬೆಂಬುಳಿ ಕೂಡ ಬಿದ್ದಿದೆ. ಕೆಲವರಿಗಂತೂ ತುಂಬ ಆಸೆ ಇರ್ತದೆ, ನಮಗೆ ತಿಂದು ಸಾಕು. ನಾವಂದರೆ ಹೀಗೆ ತಿನ್ನೋದಿಲ್ಲ, ಏನಾದರೂ ಸಾರು ಮಾಡುವಾಗ ಎಲ್ಲ ಅದಕ್ಕೆ ಟೊಮೆಟೊ ಬದಲಿಗೆ ಯೂಸ್ ಮಾಡುವಂಥದ್ದಷ್ಟೇ. ಇಲ್ಲಿ ನಮ್ಮ ಮನೆ ಹತ್ತಿರದ ಇದು ಬಾವಿ ಅಂತ ಹೇಳಿದರೆ ಕೆರೆ ರೀತಿಯಲ್ಲಿ. ಈ ಸಲ ಅಣೆಕಟ್ಟು ಹಾಕಿದ್ರಿಂದ ಇಷ್ಟು ನೀರಿದೆ, ಇಲ್ಲಾದರೆ ನೀರು ಬೇಗನೆ ಇದರಲ್ಲಿ ಬತ್ತಿ ಹೋಗ್ತದೆ. ಇದು ಅದೇ ಐಸ್ ಆ್ಯಪಲ್, ಇದು ಮರ ಮೊನ್ನೆ ಅಷ್ಟೇ ತಂದಿದ್ರು, ಬಟ್ ನಾನು ವಿಡಿಯೋ ಏನು ಮಾಡಲಿಲ್ಲ. ಇದರಲ್ಲಿ ಐಸ್ ಆ್ಯಪಲ್ ಆಗ್ತದೆ, ನಮ್ಮ ಭಾಷೆಯಲ್ಲಿ ಇರುವೋಳು ಅಂತ ಹೇಳ್ತೇವೆ, ಒಂದೊಂದು ಊರಲ್ಲಿ ಒಂದೊಂದು ಹೇಳುವಂಥದ್ದು. ಐಸ್ ಆ್ಯಪಲ್ ಅಂದರೆ ವೈಟ್ ಕಲರ್ ಇರ್ತದೆ ಅಲ್ವಾ, ಅದರೊಳಗೆ ಸ್ವಲ್ಪ ಒಂದು ಜೆಲ್ಲಿ ರೀತಿಯಲ್ಲಿರುವಂತಹ ಫ್ರೂಟ್ ಆಗ್ತದೆ ಅಲ್ಲ, ಅದು. ಈ ಸಲ ಇಲ್ಲಿ ಒಂದು ಮಾವಿನ ಹಣ್ಣಿನ ಮರ ಇದೆ, ಇದರ ಮಾವಿನ ಹಣ್ಣು ತುಂಬ ಟೇಸ್ಟ್. ಆದರೆ ಇದು ಹಣ್ಣಾಗುವಾಗ ಅದಕ್ಕೆ ಹುಳ ಜಾಸ್ತಿ, ಎಲ್ಲಿಯೋ 1-2 ಮಾವು ಒಳ್ಳೆಯದು ಸಿಗುವಂಥದ್ದು ಅಷ್ಟೇ ಇದರಲ್ಲಿ. ಹಾಗೆ ಈ ಸಲ ಕೂಡ ತುಂಬ ಕಾಯಿ ಬಿಟ್ಟಿದೆ ಇದರಲ್ಲಿ. ಹಾಗೆ ಒಂದು ರೌಂಡು ತೋಟದ ಇನ್ನೊಂದು ಸೈಡ್, ಅಂದರೆ ನಮ್ಮ ಹೊಳೆ ಬದಿ ಇದೆ ಅಲ್ಲ, ಅಲ್ಲಿ ಹೋಗಿ ಬರುವ ಅಂತ ಹೇಳಿ ಹೊಳೆ ಆಚೆಗೆ ನಾನು ಇವಾಗ ಹೊರಟಿದ್ದೇನೆ. ಹೊಳೆಯಲ್ಲಿ ಎಷ್ಟು ನೀರಿದೆ ಅಂತ ಹೇಳಿ, ನಾನು ಆಗ ಪ್ರೆಗ್ನೆಂಟ್ ಇರುವಾಗ ಬರುವಾಗ ಫುಲ್ ಇತ್ತು, ಅಂದರೆ ಆಗ ಅಣೆಕಟ್ಟವನ್ನು ಕಟ್ಟಿದ್ರಲ್ಲ, ಹಾಗೆ ಆಗ ಫುಲ್ ನೀರಿತ್ತು ಮುಂಚೆ. ಮತ್ತು ಇದು ಮಳೆ ಎಲ್ಲ ಆದದ್ದು ಮಾತ್ರ ಅಲ್ಲ, ಆಗ ಹಾಗೆ ನೀರು ತುಂಬ ಇತ್ತು, ಮಳೆ ಇತ್ತು, ಹಾಗೆ ನೀರಿತ್ತು. ಬಟ್ ಅದಾದ ನಂತರ ನಾನು ಬರಲಿಲ್ಲ ಅಲ್ಲ, ಹಾಗೆ ಈಗ ನೋಡಿರಲಿಲ್ಲ. ಇಲ್ಲಿ ನಮ್ಮ ಹನಿಬೀದು ಬಾಕ್ಸಸ್ ಇಲ್ಲ, ಯಾಕೆಂದರೆ ಇಲ್ಲಿ ಸ್ಪ್ರಿಂಕ್ಲರ್ ಇಡುವಾಗ ಚಂಡಿ ಆಗ್ತದೆ ಬಾಕ್ಸ್. ಸ್ಪ್ರಿಂಕ್ಲರ್ ಇದು ನೀರು ಡೈರೆಕ್ಟಾಗಿ ಬೀಳೋದು ಅಥವಾ ನೀರಿದು ಹಾರ್ತಾ ಎಲ್ಲ ಇದ್ದರೆ ಆಗೋದಿಲ್ಲ. ಮತ್ತು ಇದುಂಟಲ್ಲ, ಹುಲ್ಲು ತೆಗೆಯೋದು ಮತ್ತು ಹುಲ್ಲಿಗೆ ಏನಾದರೂ ಕಳೆನಾಶಕ ಮದ್ದೆಲ್ಲ ಹೊಡೆಯೋದೆಲ್ಲ ಇಡಲಿಕ್ಕಿಲ್ಲ ಇದು ಹನಿಬಿಯನ್ನು. ಮತ್ತು ಇದು ಶೋಗೆ ಉಂಟಲ್ಲ, ಇದರದ್ದು ಅಡಿಕೆದು ಶೋಗೆ, ಅದು ಸಹ ಬೀಳಬಾರ್ದು ಅದರ ಮೇಲೆಲ್ಲ. ಹಾಗೆ ನಮ್ಮ ಬಾಕ್ಸಸ್ ಇಲ್ಲಿ ಇಲ್ಲ ಈಗ, ಆಯಿತಾ. ಹಾಗಾಗಿ ನಿಮಗೆ ಒಂದು ಕೂಡ ಕಾಣ್ತಾ ಇಲ್ಲ. ಇಲ್ಲಿ ನಾನು ಒಂದು ರೌಂಡ್ ವಾಕ್ ಮಾಡಿ ಹೊಳೆಯ ಸೈಡ್ನವರೆಗೆ ಬಂದಿದ್ದೇನೆ. ಇಲ್ಲಿ ಬರುವಾಗ ಏನೋ ಒಂಥರ ಕಾಮ್ನೆಸ್ ಆಯಿತಾ, ಏನು ಕೂಡ ಸೌಂಡ್ ಇರೋದಿಲ್ಲ. ನಾವು ನಡ್ಕೊಂಡು ಬರುವಂತಹ ಸೌಂಡು, ಅದು ಬಿಟ್ಟರೆ ಹೊಳೆಯಲ್ಲಿ ನೀರಿದ್ದರೆ ನೀರಿದ್ದು ಸೌಂಡ್, ಬೇರೆ ಏನು ಕೂಡ ಸೌಂಡ್ ಬರೋದಿಲ್ಲ. ಯಾಕೆಂದರೆ ಇಲ್ಲಿ ಒಂದೇ ಒಂದು ವೆಹಿಕಲ್ ಹೋಗೋದಿಲ್ಲ. ಈ ಹೊಳೆಯ ಆಚೆ ಸೈಡಲ್ಲಿ ಮುಂಚೆ, ಅಂದರೆ ನಾನು ಫಸ್ಟ್ ಮದುವೆ ಆಗಿ ಬಂದ ಟೈಮ್ನಲ್ಲಿ ಆಚೆ ಇನ್ನೊಂದು ಊರಿದೆ, ನೈನಾಡ್ ಅಂತ ಹೇಳಿ. ಆ ನೈನಾಡಿಂದ ಈ ಒಂದು ಹೊಳೆಯ ಸೈಡಲ್ಲಿ ಒಂದು ಚಿಕ್ಕ ಕಾಲ್ದಾರಿಯ ರೀತಿಯಲ್ಲಿ ಇತ್ತು, ಅಲ್ಲಿಂದ ಕೆಲವೊಮ್ಮೆ ಯಾರೋ ಒಬ್ಬರು ನಡ್ಕೊಂಡು ಹೋಗುವಂಥದ್ದು ಕಾಣ್ತಾ ಇತ್ತು. ಬಟ್ 1-2 ವರ್ಷ ನಂತರ ಕಾಣ್ತದೆ, ಒಂದು ಮಳೆಗೆ ಆ ಒಂದು ಸೈಡಿದು ಮಣ್ಣೆಲ್ಲ ಕುಸಿದು ಹೊಳೆಗೆ ಬಿದ್ದಿತ್ತು. ಹಾಗಾಗಿ ಆನಂತರ ಅಲ್ಲಿ ಮೇಲೆಲ್ಲ ರಬ್ಬರೆಲ್ಲ ಹಾಕಿದ ನಂತರ ಇವಾಗ ದಾರಿಯೇ ಇಲ್ಲ ಹೋಗಲಿಕ್ಕೆ, ಯಾರೂ ಕೂಡ ಕಾಣೋದಿಲ್ಲ. ಈಗ ಯಾರಾದರೂ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರೆ ಮಾತ್ರ ಕಾಣುವಂಥದ್ದು. ನಾವು ಅಂದರೆ ಸಿಯೋನ್ ಚಿಕ್ಕ ಇರುವಾಗೆಲ್ಲ ಈ ರೀತಿ ಸ್ವಲ್ಪ ನೀರಿರುವಾಗ ನಾನು ಮತ್ತು ಸಿಯೋನ್ ಸೇರಿ ಮೀನು ಹಿಡಿಲಿಕ್ಕೆ ಅಂತ ಹೇಳಿ ಬರ್ತಾಯಿದ್ವಿ. ಬಟ್ ಇವಾಗ ಇದಕ್ಕೆ ಹೊಳೆಗೆ ಇಳಿಯೋದಂದ್ರೇ ಗಲೀಜಾಗ್ತದೆ, ಅಷ್ಟು ಗಲೀಜಿರ್ತದೆ ಹೊಳೆಯಲ್ಲಿ. ಮತ್ತು ಈ ಪುಡಿಯಾದಂತಹ ಗಾಜಿನ ಪೀಸಸ್, ಮೆಟಲಿದು ಪೀಸಸ್ ಇಲ್ಲದೇನಿಲ್ಲ, ಎಲ್ಲ ಗಲೀಜು ಹೊಳೆಯಲ್ಲಿ ಇರುವಂಥದ್ದು. ಹಾಗಾಗಿ
ಹೊಳೆಗೆ ಇಳಿಲಿಕ್ಕೆ ಸಹ ಬೇಡ, ಹೊಳೆ ಮೀನು ತಿನ್ನಲಿಕ್ಕೆ ಸಹ ಬೇಡ ಅಂತ ಹೇಳಿ. ಮೀನು ನಾವು ಅಂದರೆ ಬುಟ್ಟಿಗೆ ಹಾಕಲಿಕ್ಕೆ, ನನ್ನ ಹತ್ರ ಲೋಟಸಿದು ಬುಟ್ಟಿ ಇತ್ತಲ್ಲ ಅದಕ್ಕೆ ಹಾಕಲಿಕ್ಕೆ ಅಂತ ಹಿಡಿತಾ ಇದ್ದಂಥದ್ದು. ಮತ್ತು ನನ್ನ ಕೆಲವೊಂದು ವ್ಯೂವರ್ಸ್, ನನ್ನ ಹಳೆ ವ್ಯೂವರ್ಸಿಗೆ ಗೊತ್ತಿರ್ಬೋದು, ನಾನಿಲ್ಲಿ ತರಕಾರಿಗೆ ಅಂತ ಹೇಳಿ ಇದನ್ನು ಕಡಿಲಿಕ್ಕೆ ಬಂದಿದೆ ಅಂತ, ಬಿದ್ದಿರಿದು ಕೋಲನ್ನು ಕಡಿದು ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಬಂದಿದೆ. ಬಟ್ ಅದರಲ್ಲಿ ಅದು ದೊಡ್ಡ ಇದಿರ್ತದೆ ಅಲ್ವಾ, ಕಣಜದ ಹುಳು ರೀತಿಯಲ್ಲಿ ಅದಿತ್ತು. ಅದು ನಾನು ಪ್ರೆಗ್ನೆಂಟ್ ಇದ್ದಾಗ ಆ ಟೈಮ್ನಲ್ಲಿ ಅದು ನನ್ನ ಓಡಿಸ್ಕೊಂಡು ಬಂದಿತ್ತು. ಆದರೆ ನನಗೆ ಒಂದೇ ಒಂದು ಕಚ್ಚಿರಲಿಲ್ಲ. ಅದೇ ಹೇಳುವಂಥದ್ದು, ನಮ್ಮನ್ನು ಗಾರ್ಡಿಯನ್ ಏಂಜಲ್ಸ್ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಹೇಳಿ. ದೊಡ್ಡ ಗೂಡಿತ್ತು ಅದರಲ್ಲಿ, ನನಗೆ ಗೊತ್ತಿರಲಿಲ್ಲ. ನಾನು ಕಡಿಯುವಾಗ ನನ್ನ ಕಿವಿ ಹತ್ರ ಒಂದು ಬಂದು ಹೋಯಿತು. ಆಮೇಲೆ ನನಗೆ ದೇವರೇ ಹೇಳಿದ್ದು ಬೇಗ ಹೋಗುವಂತ. ನನಗೆ ಓಡಲಿಕ್ಕಾದರೂ ಆಗ್ತದೆ, ಓಡಲಿಕ್ಕೆ ಸಹ ಆಗ್ತಾ ಇರಲಿಲ್ಲ. ಆಗ ಡೇಲನಿಗೆ ನಾನು ಪ್ರೆಗ್ನೆಂಟ್ ಇದ್ದೆ. ಮತ್ತು ಬೇಗ ಇಲ್ಲಿಂದ ನಾನು ನಡ್ಕೊಂಡೇ ಹೋದಂಥದ್ದು. ಆದರೆ ಸಹ ನನಗೆ ಒಂದೇ ಒಂದು ಹುಳ ನನಗೆ ಕಚ್ಚಿರಲಿಲ್ಲ. ನನ್ನ ಸುತ್ತಮುತ್ತ ತಿರುಗಾಡಿದರೆ ಸಹ ಕಚ್ಚಿರಲಿಲ್ಲ. ಇಲ್ಲಾಂದರೆ ಅದು ಬಿಡೋದಿಲ್ಲ, ಮನೆಗೆ ಓಡಿದರೆ ಸಹ ಎಲ್ಲಿ ಹೋದರೆ ಸಹ ಅದು ಹಿಂದೆ ಬಂದು ಕಚ್ತದೆ. ಏನೋ ದೇವರು ಅದೇ ಹೇಳುವಂಥದ್ದು, ಪ್ರೊಟೆಕ್ಟ್ ಮಾಡ್ತಾರೆ ಎಲ್ಲದರಲ್ಲಿ ಅಂತ ಹೇಳಿ. ಇದು ನಮ್ಮ ಅಡಿಕೆ ಗಿಡಗಳು. ಇದು ನೆಲದ ಮೇಲೆ ಹೇಗೆ ಗ್ರೀನ್ ಕಲರ್ ಒಂದು ಚಾಪೆ ಹಾಸಿದಾಗೆ ಕಾಣ್ತಾ ಉಂಟಲ್ಲ, ಅದು ಸೂಪರ್ ವೀಡ್ ಬರ್ತದಲ್ಲ, ಒಂದು ಯೆಲ್ಲೋ ಕಲರ್ ಹೂ ಆಗುವಂಥದ್ದು, ಆ ಒಂದು ಸೂಪರ್ ವೀಡ್. ಇದು ಮೊದಲು ಹೊಳೆಯ ನಾನು ಮದುವೆಯಾಗಿ ಬಂದ ಟೈಮ್ನಲ್ಲಿ ಹೊಳೆ ಒಂದು ಸೈಡಲ್ಲಿ ಮಾತ್ರ ಇತ್ತು. ಅದಾದ ನಂತರ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಇದು ಯಾವುದಕ್ಕೆ ಕೂಡ ಒಳ್ಳೆಯದಲ್ಲ, ಭೂಮಿಗೆ ಕೂಡ ಒಳ್ಳೆಯದಲ್ಲ, ಇದು ದನಗಳಿಗೆ ಮತ್ತು ಯಾವುದಕ್ಕೆ ಕೂಡ ಒಳ್ಳೆಯದಲ್ಲ. ಸೂಪರ್ ವೀಡ್ ಅಂತ ಹೇಳ್ತಾರಲ್ಲ, ಬೇಡದೇ ಇರುವಂತಹ ಒಂದು ಗಿಡ ಅದು. ಆದರೆ ಏನು ಮಾಡೋದು, ಅದು ಬೇಕಾದ ಗಿಡದಕ್ಕಿಂತ ಜಾಸ್ತಿ ಫಾಸ್ಟಾಗಿ ಬೆಳೆಯುವಂಥದ್ದು ಇದು. ಇಲ್ಲಿ ಒಂದು ನನಗೆ ಅಡಿಕೆ ಸಿಕ್ಕಿತ್ತು. ಇದನ್ನು ನಾನು ಇವಾಗ ಮನೆಗೆ ತಗೊಂಡು ಹೋಗ್ತೇನೆ. ಅತ್ತೆ ಹಸಿ ಅಡಿಕೆಯನ್ನು ಹಾಕಿ ಎಲೆ ಅಡಿಕೆ ತಿನ್ನುವಂಥದ್ದು, ಹಾಗೆ ಇದನ್ನು ಮನೆಗೆ ತಗೊಂಡು ಹೋಗುವ ಅಂತ ಹೇಳಿ ನಾನು ತಗೊಂಡು ಬಂದೆ. ಈಗ ಅಡಿಕೆ ಎಲ್ಲ ತೆಗೆದೆಲ್ಲ ಆಗಿದೆ. ಎಲ್ಲಿ ಒಂದೊಂದು ಮರದಲ್ಲಿ ಒಂದೊಂದು ಗುಂಚಲೆಲ್ಲ ಇದ್ದದ್ರಲ್ಲಿ ಸ್ವಲ್ಪ ಬೀಳುವಂಥದ್ದು ಅಷ್ಟೇ. ಅದೇ ಅಡಿಕೆಯನ್ನು ಇವಾಗ ಅಂಗಳದಲ್ಲಿ ಒಣಗಿಸ್ತಾ ಇರುವಂಥದ್ದು. ಇನ್ನೂ ನೆಕ್ಸ್ಟ್ ಫಸಲ್ ಆಗಬೇಕಷ್ಟೇ. ಇದು ನಮ್ಮ ಪಂಪ್ ಶೆಡ್ ಆಯಿತಾ, ಇಲ್ಲಿಂದ ಆಗಿ ನಾವು ಮನೆಗೆ ಬರುವಂಥದ್ದು. ನೀವು ಏನಾದರೂ ಮಳೆಗಾಲದಲ್ಲಿ ನಾನು ಮಾಡಿರುವಂಥ ವೀಡಿಯೋಸ್ ನೋಡಿದರೆ ಫುಲ್ ಗ್ರೀನರಿ ಕಾಣ್ತದೆ, ನಿಮಗೆ ಖುಷಿ ಆಗ್ತದೆ ನೋಡಲಿಕ್ಕೆ. ಹೊಳೆಯಲ್ಲಿ ಫುಲ್ ನೀರು, ಕೆಂಪು ನೀರು ಬರುವಂಥದ್ದು. ಆ ಒಂದು ವ್ಯೂ ನೋಡಬೇಕಂತ ಹೇಳಿದರೆ ನನ್ನ ಹಳೆ ವೀಡಿಯೋಸನ್ನು ನೀವು ನೋಡ್ತಾ ಹೋದರೆ ಆಯಿತು. ಎಲ್ಲ ನಿಮಗೆ ಫುಲ್ ನೇಚರ್ಸ್ ಬ್ಯೂಟಿಯನ್ನು ಎಂಜಾಯ್ ಮಾಡ್ಬೋದು. ಈಗ ಈ ರೀತಿಯಲ್ಲಿದೆ ನೋಡಿ ಮನೆ. ಇನ್ನು ನೆಕ್ಸ್ಟ್ ನಮ್ಮ ಕೇಕಿದು ರೂಮನ್ನು ಕೂಡ ಹೋಗಿ ನೋಡುವ, ಕೇಕ್ ರೂಮ್ ಹೇಗಿದೆ ಅಂತ ಹೇಳಿ. ಇದು ನನ್ನ ಕೇಕ್ ರೂಮ್ ಆಯಿತಾ. ನಾನು ಫಸ್ಟ್ ಕೇಕ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದಾನೆ. ಇದು ಆ್ಯಕ್ಚುಲಿ ನಾವು ನಮ್ಮ ಮನೆಯಲ್ಲಿ ಟೂಲ್ಸ್ ಎಲ್ಲ ಇಡುವಂತಹ ಶೆಡ್, ಆಗ ನೋಡಿದ್ವಿ ಅಲ್ಲ ಪಂಪ್ ಶೆಡ್, ಆ ರೀತಿಯಲ್ಲಿ ಇದ್ದಂಥದ್ದು. ಆದರೆ ಇದು ಎಂಥ ನೆಲಕ್ಕೆ ಕೆಂಪಾಗಿರ್ಬೋದು, ಅಥವಾ ಈ ರೀತಿ ಗೋಡೆಗೆ ಪೇಂಟ್ ಆಗಿರ್ಬೋದು, ಅಥವಾ ಮೇಲೆ ಮುಚ್ಚಿಗೆ ಏನು ಕೂಡ ಇರಲಿಲ್ಲ. ಎಲ್ಲ ನಾವು ಮಾಡಿಸಿದ್ದು ಕೇಕಿಗೋಸ್ಕರ, ಧೂಳೇನು ಬೀಳದೇ ಇರಲಿಕ್ಕೆ. ಈ ಸೀಲಿಂಗ್ ಫ್ಯಾನ್ ಇರಲಿಲ್ಲ, ಅದು ರೀಸೆಂಟ್ಲಿ ಅಣ್ಣ ಹಾಕಿಸಿರುವಂಥದ್ದು. ಇಲ್ಲಿ ನಮ್ಮ ತೋಟ ಮೇಂಟೈನ್ ಮಾಡಲಿಕ್ಕೆ ಇದ್ರಲ್ಲ, ಅವರಿಗೆ ಈ ರೂಮನ್ನು ಕೊಟ್ಟಿದ್ವಿ, ಹಾಗಾಗಿ ಅವರು ಮಾಡಿಸಿರುವಂಥದ್ದು. ಮತ್ತು ಈ ಒಂದು ಹಿಂದೆಲ್ಲ ಏನೆಲ್ಲ ಕಾಣ್ತಾ ಇದೆ ನೋಡಿ, ಸಿಂಕ್, ಟೇಬಲ್, ಪ್ರತಿಯೊಂದನ್ನು ನಾವು ಮಾಡಿಸಿದ್ವಿ. ರೂಮಲ್ಲಿ ಏನು ಕೂಡ ಇರಲಿಲ್ಲ, ನೆಲಕ್ಕೆ ಕೆಂಪು ಬಣ್ಣ ಕೂಡ ಇರಲಿಲ್ಲ. ಒಂದು ಸಿಂಪಲಾಗಿ ಒಂದು ಶೆಡ್ ರೀತಿಯಲ್ಲಿ ಇದ್ದಂಥದ್ದು. ಅದರಲ್ಲಿ ಒಂದು ಪ್ಲಾಸ್ಟಿಕ್ ಟೇಬಲನ್ನು ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದಂಥದ್ದು ನನ್ನ ಕೇಕಿದು ಬಿಸ್ನೆಸ್. ಹಾಗೆ ಸ್ವಲ್ಪನೇ ಇನ್ವೆಸ್ಟ್ ಮಾಡಿ ಈ ರೀತಿಯಲ್ಲಿ ಸೀಲಿಂಗ್ ಆಗಿರ್ಬೋದು, ಈ ಒಂದು ಇಂಥ ಇದುಂಟಲ್ಲ ರ್ಯಾಕ್ಸ್, ಇದನ್ನೆಲ್ಲ ಮಾಡಿಸಿರುವಂಥದ್ದು. ಮತ್ತು ಅದು ಮೇಲೆ ಸೀಲಿಂಗ್ ಇದು ವರ್ಕೆಲ್ಲ ನನ್ನ ಹಸ್ಬೆಂಡಿದು ಫ್ರೆಂಡ್ ಬಂದು ಅವರು ಮಾಡಿಕೊಟ್ಟಂಥದ್ದು. ಸೊ ಹಾಗೆ ನಮಗೆ ಈ ಒಂದು ರೂಮ್ ಮಾಡಲಿಕ್ಕೆ ಕೂಡ ತುಂಬ ಮಂದಿ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ನನ್ನ ಮೇಲೆ ಟ್ರಸ್ಟ್ ಇಟ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿ ನನಗೆ ಸಪೋರ್ಟ್ ಮಾಡಿದ್ದು ಹಸ್ಬೆಂಡ್. ಹಾಗಾಗಿ ನನಗೆ ಇಷ್ಟು ಇವಾಗ ಚೆನ್ನಾಗಿ ಬಿಸ್ನೆಸ್ ಮಾಡಲಿಕ್ಕೆ ಆಗ್ತಾ ಇರುವಂಥದ್ದು. ಮುಂಚೆ ಇಲ್ಲೆಲ್ಲ ಹೂವಿನ ಗಿಡಗಳಿತ್ತು ನಂದು ಸುಮಾರು, ಮತ್ತು ಲೋಟಸ್ ಇದು ಪಾಂಡ್ ಕೂಡ ಇತ್ತು ಇಲ್ಲಿ ಚಿಕ್ಕದು, ಅದೆಲ್ಲ ಇವಾಗ ಇಲ್ಲ. ಎತ್ತೇನೋ ಗೊತ್ತಿಲ್ಲ, ನನ್ನ ಮಗುವಿಗೆ ನಾನು ವಾಯ್ಸ್ ಓವರ್ ಕೊಡೋದೇ ಇಷ್ಟ ಇಲ್ಲ, ಬೊಬ್ಬೆ ಹಾಕ್ತಾ ಇದ್ದಾನೆ. ಇದು ನಮ್ಮ ಪಲಾವ್ ಸೊಪ್ಪಿನ ಗಿಡ. ಅದೆಷ್ಟು ಬರ್ತದೆ ಅಲ್ವ, ಕೆಲವೊಮ್ಮೆ ಬೇಕು ಅಂತ ಹೇಳಿ ನೆಟ್ಟರೆ ಬರೋದೇ ಇಲ್ಲ, ಬೇಡ ಅಂತ ಹೇಳಿ ಯಾರು ಅಷ್ಟು ಮೇಂಟೈನ್ ಮಾಡೋದಿಲ್ಲ, ಅಲ್ಲಿ ಚೆನ್ನಾಗಿ ಬರ್ತದೆ. ಇದು ನಮ್ಮ ಮನೆಯ ಹಿಂಬದಿ. ಇಲ್ಲಿ ನಮ್ಮ ಒಲೆ ಎಲ್ಲ ಇದ್ದಂಥದ್ದು. ಇಲ್ಲಿ ನಾವು ಅನ್ನ ಎಲ್ಲ ಮಾಡಲಿಕ್ಕೆ ಇಲ್ಲಿಯೇ ಬೆಂಕಿಯನ್ನು ಮಾಡಿ ಅನ್ನ ಎಲ್ಲ ಮಾಡ್ತಾ ಇದ್ದಂಥದ್ದು. ಈಗೆಲ್ಲ ಖಾಲಿ ಅಂತ ಇದೆ.
ಕೆಲವೊಮ್ಮೆ ಯೋಚನೆ ಮಾಡುವಾಗ ಇದೇ ಬೆಸ್ಟ್ ಅಂತ ಹೇಳಿ ಅನ್ನಿಸ್ತದೆ. ಆದರೆ ನಮ್ಮ ಲೈಫಲ್ಲಿ ನಾವು ಅಪ್ಗ್ರೇಡ್ ಆಗುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಎಲ್ಲದಕ್ಕೆ ಮಕ್ಕಳಿಗಾಗಿರ್ಬೋದು, ಪ್ರಾಯದವರಿಗೆ ಆಗಿರ್ಬೋದು. ಇವಾಗ ಒಂದು ಹಾಸ್ಪಿಟಲಿಗೆ ಅಥವಾ ಎಲ್ಲಿಯಾದರೂ ಒಂದು ಅರ್ಜೆಂಟ್ ಆ್ಯಕ್ಸಸ್ಸಿಗೆ ಅಂತ ಹೇಳಿ ನಮಗೆ ಯಾರಿಲ್ಲ, ನಮಗೆ ಇಲ್ಲಿ ಹತ್ತಿರ ಮನೆಯೆಲ್ಲ ಇಲ್ಲದೇ ಇರೋದ್ರಿಂದ ನಮ್ಮ ಸಿಯೋನ್ ಕೂಡ ದೊಡ್ಡವನಾಗುವಾಗ ಅವನು ತುಂಬಾ ಒಂದು ಇಂಟ್ರೋವರ್ಟ್. ಯಾಕೆಂದರೆ ಹತ್ತಿರದಲ್ಲಿ ಯಾರು ಮಕ್ಕಳಿಲ್ಲ, ಮನೆ ಇಲ್ಲ, ಅವನು ನಾವು ಅದೇ ಅವನ ಪ್ರಪಂಚ ಆಗಿತ್ತು. ಹಾಗಾಗಿ ಅವನಿಗೆ ಫಸ್ಟ್ ಇಲ್ಲಿ ಹೋದರೂ ಕೂಡ ಸ್ವಲ್ಪ ಅವನಿಗೆ ಮಕ್ಕಳ ಜೊತೆ ಎಲ್ಲ ಬೆರೆಸಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಇವಾಗ ಪರವಾಗಿಲ್ಲ, ಚೆನ್ನಾಗಿ ಇವಾಗ ಎಲ್ಲರೊತ್ತಿಗೆ ಮಿಂಗಲ್ ಆಗ್ತಾನೆ. ಹಾಗೆ ನೋಡಿ ಎಲ್ಲ ಆದ ನಂತರ ನಾವಿವಾಗ ಹೊರಟಂಥದ್ದು. ಹಾಗೆ ಮತ್ತು ನನಗೆ ಕೆಲವೊಂದು ನನ್ನ ಹೂವಿನ ಗಿಡದ ಔಷಧಿ ಎಲ್ಲ ಇದ್ದದ್ದು ಇಲ್ಲಿತ್ತು. ಹಾಗೆ ಅದನ್ನು ತೆಕ್ಕೊಳ್ಳುವ ಅಂತ ಹೇಳಿ ನಾನು ಪುನಃ ಒಮ್ಮೆ ಕೆಳಗೆ ಹೋಗಿದ್ದೇನೆ. ಹಸ್ಬೆಂಡ್ ಮತ್ತು ಮಕ್ಕಳು ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಬೋರಿಂಗ್ ಅಂತ ಹೇಳಿ ಅನಿಸ್ಬೋದು ಈ ವ್ಲಾಗ್, ಬಟ್ ನನಗೆ ಹಾಕಲಿಕ್ಕೆ ಬೇಕಿತ್ತು, ಹಾಗಾಗಿ ನಾನು ಜಸ್ಟ್ ಒಮ್ಮೆ ಹಾಕಿದಂಥದ್ದು. ಇದು ನಮ್ಮ ಮನೆಯದು ಅಪ್ಡೇಟ್ ಆಯಿತಾ, ಮೇಲೆ ಶೀಟ್ ಹಾಕ್ತಾ ಇದ್ದೀರಲ್ಲ ಅಂತ ಹೇಳಿ ಕೇಳ್ತಾ ಇದ್ರ. ಹೌದು, ಮೆಟೀರಿಯಲ್ಸನ್ನು ನಾವೇ ತಂದು ಕೊಟ್ಟು ಹಾಕಿಸ್ತಾ ಇರುವಂಥದ್ದು. ತುಂಬ ಜನರಿಗೆ ಅದೊಂದು ಡೌಟ್ ಇತ್ತು. ಹಾಗೆ ಮೆಟೀರಿಯಲನ್ನು ತಂದು ಹಾಕಿಸ್ತಾ ಇರುವಂಥದ್ದು. ಹಾಗೆ ಕೆಲಸ ಆಗ್ತಾ ಉಂಟು. ಒಂದು ದಿನ ಬಂದರೆ ಪುನಃ 2 ದಿನ ಬರೋದಿಲ್ಲ. ಹಾಗೆ ಕೆಲಸ ಕೂಡ ತುಂಬ ಪೆಂಡಿಂಗ್ ಇದೆ. ಇದು ನೋಡುವಾಗ ನಮಗೆ ಹೇಗೆ ಬರ್ತದೆ ಏನು ಅಂತ ಹೇಳಿ ಅಂದಾಜಾಗೋದಿಲ್ಲ, ಯಾಕೆಂದರೆ ನನಗೆ ಇದರದೆಲ್ಲ ಅಷ್ಟು ಐಡಿಯಾನೇ ಇಲ್ಲ. ಹಾಗೆ ಜಸ್ಟ್ ಬೆಳಿಗ್ಗೆ ನಾನು ಮೇಲೆ ಬಂದಿದ್ದೆ, ಹೇಗಿದೆ ಅಂತ ಹೇಳಿ ನೋಡಿ ಹೋಗುವ ಅಂತ. ನಮ್ಮ ಟೆರೆಸಿಂದ ಕೆಳಗೆ ನೋಡಿದರೆ ಈ ರೀತಿ ಇದೆ ವ್ಯೂ. ನಮ್ಮ ಸೈಡಿದ್ದು ಪ್ಲಾಟ್ ಕೂಡ ಸ್ವಲ್ಪ ಖಾಲಿ ಇದೆ. ಹಾಗೆ ಅದು ಮತ್ತು ಈಚೆ ಸೈಡಲ್ಲಿ ಕೂಡ, ರೈಟ್ ಸೈಡಲ್ಲಿ ಕೂಡ ಸ್ವಲ್ಪ ಎಲ್ಲ ಖಾಲಿ ಇದೆ ಅಲ್ಲ, ಹಾಗಾಗಿ ನೋಡಲಿಕ್ಕೆ ಖಾಲಿಯಾಗಿ ಸ್ವಲ್ಪ ಚೆಂದ ಕಾಣ್ತದೆ. ಮಳೆಗಾಲದಲ್ಲಿ ಫುಲ್ ಗ್ರೀನ್ ಇರ್ತದೆ, ಆಗ ಇನ್ನೂ ಕೂಡ ಚೆಂದ ಕಾಣ್ತದೆ ನೋಡಲಿಕ್ಕೆ. ಇವತ್ತಿನ ವ್ಲಾಗ್ ಇಷ್ಟ ಆಯಿತಾ? ಇಷ್ಟ ಇದ್ದಂಥದ್ದು ಶೇರ್ ಮಾಡಲಿಕ್ಕೆ ಇನ್ನೊಂದು ಹೊಸ ವಿಡಿಯೋನ ಸದ್ಯದಲ್ಲೇ ಹಾಕ್ತೇನೆ. ನಿಮಗೆ ಇಷ್ಟ ಆಗಿದೆ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಆಯಿತಾ. ಏನಾದರೂ ಒಂದು ಕಾಮೆಂಟನ್ನು ಮಾಡಿ, ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.